ರಸ್ತೆಯ ಮಧ್ಯದಲ್ಲಿ ನಿಂತಿದ್ದ ಆ ಯುವಕನ ಕೈಗಳು ನಡುಗುತ್ತಿದ್ದವು. ಅವನ ಮೊಬೈಲ್ ಪರದೆಯ ಮೇಲೆ ಕೇವಲ ಒಂದು ಸಂದೇಶ ಮಾತ್ರ ಹೊಳೆಯುತ್ತಿತ್ತು. ನಿನ್ನ ಒಂದು ನಿರ್ಧಾರ ನಮ್ಮ ಇಡೀ ಕುಟುಂಬವನ್ನು ನಾಶ ಮಾಡಿದೆ. ಆ ಸಂದೇಶವನ್ನು ಓದಿದ ಕ್ಷಣ ಅವನ ಕಣ್ಣಿನಿಂದ ನೀರು ಹರಿಯತೊಡಗಿತು, ಏಕೆಂದರೆ ಆ ಮಾತು ಸುಳ್ಳಾಗಿರಲಿಲ್ಲ. ನಿಜವಾಗಿಯೂ ಅವನ ಒಂದು ತಪ್ಪು ನಿರ್ಧಾರವೇ ಹಲವರ ಜೀವನವನ್ನು ಕತ್ತಲೆಗೆ ತಳ್ಳಿತ್ತು. ಆದರೆ ಆ ನಿರ್ಧಾರ ತೆಗೆದುಕೊಂಡಾಗ ಅದು ತಪ್ಪು ಎಂದು ಅವನಿಗೆ ಗೊತ್ತಿರಲಿಲ್ಲ. ಆ ಯುವಕನ ಹೆಸರು ಕಾರ್ತಿಕ್, ಒಂದು ಮಧ್ಯಮ ವರ್ಗದ ಕುಟುಂಬದ ಹುಡುಗ. ಅವನ ತಂದೆ ರಾಮಣ್ಣ ಒಂದು ಸಣ್ಣ ಅಂಗಡಿಯನ್ನು ನಡೆಸುತ್ತಿದ್ದರು. ತಾಯಿ ಸವಿತಾ ಮನೆಯ ಕೆಲಸ ನೋಡಿಕೊಳ್ಳುತ್ತಿದ್ದರು. ಕುಟುಂಬದಲ್ಲಿ ಹಣದ ಸಮಸ್ಯೆ ಇದ್ದರೂ ಪ್ರೀತಿ ಮತ್ತು ನೆಮ್ಮದಿಗೆ ಕೊರತೆಯಿರಲಿಲ್ಲ. ಕಾರ್ತಿಕ್ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ಕಾಲೇಜು ಮುಗಿದ ನಂತರ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ತಿಂಗಳಿಗೆ ಒಳ್ಳೆಯ ಸಂಬಳ ಬರುತ್ತಿತ್ತು. ತಂದೆ ತಾಯಿಯ ಕಷ್ಟ ಕಡಿಮೆಯಾಗಿತ್ತು. ಒಂದು ದಿನ ಕಾರ್ತಿಕ್ ಕೆಲಸಕ್ಕೆ ಹೋಗುತ್ತಿದ್ದಾಗ ಬಸ್ನಲ್ಲಿ ಒಬ್ಬ ಹುಡುಗಿಯನ್ನು ನೋಡಿದ. ಅವಳ ಹೆಸರು ನಂದಿನಿ. ಮೊದಲ ಭೇಟಿಯಲ್ಲೇ ಇಬ್ಬರು ಮಾತನಾಡಲು ಆರಂಭಿಸಿದರು. ಕೆಲವು ದಿನಗಳಲ್ಲಿ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ನಂದಿನಿ ಸುಂದರವಾಗಿದ್ದಳು, ಮಾತಿನಲ್ಲಿ ಸಿಹಿತನ ಇತ್ತು. ಕಾರ್ತಿಕ್ ಜೀವನದಲ್ಲಿ ಮೊದಲ ಬಾರಿಗೆ ಯಾರನ್ನಾದರೂ ಅಷ್ಟು ಆಳವಾಗಿ ಪ್ರೀತಿಸುತ್ತಿದ್ದ. ಒಂದು ಸಂಜೆ ನಂದಿನಿ ಅವನಿಗೆ ಹೇಳಿದಳು, ಕಾರ್ತಿಕ್, ನಾವು ಯಾವಾಗಲೂ ಹೀಗೆ ಇರಬೇಕು, ಯಾರೂ ನಮ್ಮನ್ನು ಬೇರ್ಪಡಿಸಬಾರದು. ಕಾರ್ತಿಕ್ ನಗುತ್ತಾ ಹೇಳಿದ, ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ. ಆ ಮಾತು ಹೇಳಿದಾಗ ಅವನಿಗೆ ಗೊತ್ತಿರಲಿಲ್ಲ ಮುಂದೆ ಅದೇ ಪ್ರೀತಿ ಅವನ ಜೀವನದ ದೊಡ್ಡ ಪರೀಕ್ಷೆಯಾಗಲಿದೆ ಎಂದು. ಕೆಲವು ತಿಂಗಳುಗಳ ನಂತರ ಕಾರ್ತಿಕ್ಗೆ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಕಂಪನಿಯೇ ಅವನನ್ನು ಕಳುಹಿಸಲು ಸಿದ್ಧವಾಗಿತ್ತು. ಸಂಬಳ ಈಗಿನದಕ್ಕಿಂತ 5 ಪಟ್ಟು ಹೆಚ್ಚು. ಈ ಸುದ್ದಿ ಕೇಳಿ ತಂದೆ ತಾಯಿ ಸಂತೋಷಪಟ್ಟರು. ಮಗ, ಇದು ನಿನ್ನ ಭವಿಷ್ಯ ಬದಲಿಸುವ ಅವಕಾಶ ಎಂದು ರಾಮಣ್ಣ ಹೇಳಿದರು. ಆದರೆ ನಂದಿನಿ ಮಾತ್ರ ಮೌನವಾಗಿದ್ದಳು. ಆ ರಾತ್ರಿ ಅವಳು ಅಳುತ್ತಾ ಹೇಳಿದಳು, ನೀನು ಹೋದರೆ ನಮ್ಮ ಪ್ರೀತಿ ಏನಾಗುತ್ತದೆ? ಕಾರ್ತಿಕ್ ಗೊಂದಲಕ್ಕೆ ಸಿಲುಕಿದ. ಒಂದು ಕಡೆ ಕುಟುಂಬದ ಕನಸುಗಳು, ಇನ್ನೊಂದು ಕಡೆ ಪ್ರೀತಿ. ಹಲವಾರು ದಿನಗಳ ಯೋಚನೆಯ ನಂತರ ಅವನು ಒಂದು ನಿರ್ಧಾರ ತೆಗೆದುಕೊಂಡ. ವಿದೇಶದ ಅವಕಾಶವನ್ನು ತಿರಸ್ಕರಿಸಿದ. ತಂದೆ ತಾಯಿ ಬೆಚ್ಚಿಬಿದ್ದರು. ಇಂತಹ ಅವಕಾಶ ಮತ್ತೆ ಬರದೇ ಇರಬಹುದು ಎಂದು ರಾಮಣ್ಣ ಎಚ್ಚರಿಸಿದರು. ಆದರೆ ಕಾರ್ತಿಕ್ ಕೇಳಲಿಲ್ಲ. ನನಗೆ ನಂದಿನಿಯೇ ಮುಖ್ಯ ಎಂದ. ಅವನಿಗೆ ಅದು ಪ್ರೀತಿಗಾಗಿ ಮಾಡಿದ ತ್ಯಾಗ ಎಂದು ಅನಿಸಿತ್ತು. ಆದರೆ ಅದೇ ಅವನ ಜೀವನದ ಮೊದಲ ತಪ್ಪು ನಿರ್ಧಾರವಾಗಿತ್ತು. ದಿನಗಳು ಕಳೆದವು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ನಿಧಾನವಾಗಿ ಸಮಸ್ಯೆಗಳು ಶುರುವಾದವು. ಕಾರ್ತಿಕ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಸಿಬ್ಬಂದಿ ಕಡಿತ ಆರಂಭವಾಯಿತು. ಒಂದು ದಿನ ಅವನ ಕೈಗೆ ಕೆಲಸ ಕಳೆದುಕೊಂಡ ಪತ್ರ ಬಂತು. ಅವನ ಕಾಲಡಿ ನೆಲವೇ ಜಾರಿದಂತಾಯಿತು. ಹೊಸ ಕೆಲಸ ಹುಡುಕಲು ಪ್ರಯತ್ನಿಸಿದ. ಆದರೆ ಪರಿಸ್ಥಿತಿ ಕಠಿಣವಾಗಿತ್ತು. ಉಳಿತಾಯದ ಹಣ ನಿಧಾನವಾಗಿ ಮುಗಿಯತೊಡಗಿತು. ಆ ಸಮಯದಲ್ಲಿ ತಂದೆಯ ಅಂಗಡಿಯೂ ನಷ್ಟಕ್ಕೆ ಸಿಲುಕಿತು. ಕುಟುಂಬದ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಕಾರ್ತಿಕ್ ನಂದಿನಿಯ ಬಳಿ ತನ್ನ ನೋವು ಹೇಳಿಕೊಂಡ. ಆದರೆ ಅವಳ ಪ್ರತಿಕ್ರಿಯೆ ಅವನಿಗೆ ನಿರೀಕ್ಷಿತವಾಗಿರಲಿಲ್ಲ. ನೀನು ಯಾವಾಗಲೂ ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತನಾಡುತ್ತೀಯ ಎಂದು ಅವಳು ಕಿರಿಕಿರಿಯಿಂದ ಹೇಳಿದಳು. ಆ ಮಾತು ಕಾರ್ತಿಕ್ ಮನಸ್ಸಿಗೆ ನೋವು ಕೊಟ್ಟಿತು. ಒಮ್ಮೆ ತನ್ನ ಜೊತೆಗೆ ಜೀವನ ಪೂರ್ತಿ ಇರಬೇಕು ಎಂದು ಹೇಳಿದ ಹುಡುಗಿ ಈಗ ನಿಧಾನವಾಗಿ ದೂರವಾಗುತ್ತಿದ್ದಳು. ಆದರೂ ಅವನು ಆಸೆ ಬಿಡಲಿಲ್ಲ. ಒಂದು ದಿನ ಅವನ ಜೀವನವನ್ನು ಮತ್ತೊಮ್ಮೆ ತಲೆಕೆಳಗಾಗಿಸುವ ಘಟನೆ ನಡೆಯಿತು. ಆ ದಿನ ನಂದಿನಿ ಅವನ ಕರೆಗಳನ್ನು ಸ್ವೀಕರಿಸುತ್ತಿರಲಿಲ್ಲ. ಸಂಜೆ ಅವಳ ಮನೆಗೆ ಹೋದಾಗ ಅಲ್ಲಿದ್ದ ನೆರೆಹೊರೆಯವರು ಹೇಳಿದರು, ನಂದಿನಿ ಮತ್ತು ಅವಳ ಕುಟುಂಬ 2 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದಾರೆ. ಕಾರ್ತಿಕ್ಗೆ ಆಘಾತವಾಯಿತು. ಎಲ್ಲೆಡೆ ಹುಡುಕಿದ, ಯಾವ ಸುಳಿವೂ ಸಿಗಲಿಲ್ಲ. ಕೆಲವು ದಿನಗಳ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೋಟೋ ಕಂಡ. ನಂದಿನಿ ಇನ್ನೊಬ್ಬ ಯುವಕನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಳು. ಆ ಕ್ಷಣದಲ್ಲಿ ಕಾರ್ತಿಕ್ ಹೃದಯ ಒಡೆದು ಹೋಯಿತು. ಅವಳಿಗಾಗಿ ತನ್ನ ಭವಿಷ್ಯವನ್ನು ಬಿಟ್ಟಿದ್ದ. ಆದರೆ ಅವಳು ಒಂದೇ ಒಂದು ಮಾತು ಹೇಳದೆ ಅವನ ಜೀವನದಿಂದ ಮಾಯವಾಗಿದ್ದಳ. ಆ ರಾತ್ರಿ ಅವನು ಗಂಟೆಗಳ ಕಾಲ ಮಳೆಯಲ್ಲೇ ನಿಂತಿದ್ದ. ಜೀವನ ಮುಗಿದು ಹೋದಂತೆ ಅನ್ನಿಸಿತು. ಆದರೆ ನಿಜವಾದ ಕಷ್ಟ ಇನ್ನೂ ಆರಂಭವಾಗುವುದರಲ್ಲಿತ್ತು. ಕೆಲವು ತಿಂಗಳುಗಳ ನಂತರ ರಾಮಣ್ಣ ಅವರಿಗೆ ಹೃದಯಾಘಾತವಾಯಿತು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ ತಂದೆ ನಿಧಾನವಾಗಿ ಹೇಳಿದರು, ಮಗ, ನಾನು ನಿನ್ನನ್ನು ದೂಷಿಸುವುದಿಲ್ಲ. ಆದರೆ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಪರಿಣಾಮ ಯೋಚಿಸಬೇಕು. ಆ ಮಾತು ಕೇಳಿ ಕಾರ್ತಿಕ್ ತಲೆ ತಗ್ಗಿಸಿದ. ತಂದೆಯ ಚಿಕಿತ್ಸೆಗಾಗಿ ಹಣ ಬೇಕಾಗಿತ್ತು. ಮನೆ ಅಡಮಾನ ಇಡಬೇಕಾಯಿತು. ತಾಯಿ ತಮ್ಮ ಚಿನ್ನದ ಆಭರಣಗಳನ್ನು ಮಾರಿಬಿಟ್ಟರು. ಪ್ರತಿದಿನ ಕುಟುಂಬ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುತ್ತಿತ್ತು. ಆ ಸಮಯದಲ್ಲಿ ಕಾರ್ತಿಕ್ ತನ್ನ ಹಳೆಯ ಕಾಲೇಜು ಸ್ನೇಹಿತ ಅಜಯ್ನನ್ನು ಭೇಟಿಯಾದ. ಅಜಯ್ ಈಗ ಯಶಸ್ವಿ ಉದ್ಯಮಿಯಾಗಿದ್ದ.
ಕಾರ್ತಿಕ್ ಕತೆ ಕೇಳಿದ ನಂತರ ಅಜಯ್ ಹೇಳಿದ, ನಿನ್ನ ಜೀವನ ಮುಗಿದಿಲ್ಲ, ಆದರೆ ಮೊದಲು ನೀನು ನಿನ್ನನ್ನು ಕ್ಷಮಿಸಿಕೊಳ್ಳಬೇಕು. ಆ ಮಾತು ಕಾರ್ತಿಕ್ ಮನಸ್ಸಿನಲ್ಲಿ ಉಳಿಯಿತು. ಅವನು ಮತ್ತೆ ಕೆಲಸ ಹುಡುಕಲು ಆರಂಭಿಸಿದ. ಚಿಕ್ಕ ಕೆಲಸವಾದರೂ ಒಪ್ಪಿಕೊಂಡ. ಹಗಲು ಕೆಲಸ, ರಾತ್ರಿ ಹೊಸ ಕೌಶಲ್ಯ ಕಲಿಯುವುದು. ನಿಧಾನವಾಗಿ ಜೀವನ ಮತ್ತೆ ಸರಿಯಾದ ಹಾದಿಗೆ ಬರತೊಡಗಿತು. ಆದರೆ ಒಂದು ದಿನ ಅಜಯ್ ಅವನಿಗೆ ಒಂದು ಆಶ್ಚರ್ಯಕರ ಸುದ್ದಿ ತಿಳಿಸಿದ. ನಂದಿನಿ ಬಗ್ಗೆ ಒಂದು ವಿಷಯ ಗೊತ್ತಾಗಿದೆ. ಕಾರ್ತಿಕ್ ಬೆಚ್ಚಿಬಿದ್ದ. ಅವಳ ಹೆಸರೇ ಕೇಳಲು ಇಷ್ಟವಿರಲಿಲ್ಲ. ಆದರೂ ಅಜಯ್ ಮುಂದುವರಿದ, ಅವಳು ಮದುವೆಯಾದ ವ್ಯಕ್ತಿ ದೊಡ್ಡ ಉದ್ಯಮಿ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಅವನು ಮೋಸಗಾರನಾಗಿದ್ದ. ಕಾರ್ತಿಕ್ ಮೌನವಾಗಿ ಕೇಳುತ್ತಿದ್ದ. ಅವನು ಅವರ ಕುಟುಂಬದ ಹಣವನ್ನೆಲ್ಲ ಕಸಿದುಕೊಂಡು ಓಡಿಹೋಗಿದ್ದಾನೆ. ಕಾರ್ತಿಕ್ಗೆ ವಿಚಿತ್ರ ಭಾವನೆ ಉಂಟಾಯಿತು. ಒಮ್ಮೆ ತನ್ನನ್ನು ಬಿಟ್ಟು ಹೋದ ಹುಡುಗಿಯ ಬಗ್ಗೆ ಈಗ ಅವನಿಗೆ ಕೋಪವೂ ಇರಲಿಲ್ಲ, ಸಹಾನುಭೂತಿ ಮಾತ್ರ ಇತ್ತು. ಆದರೆ ಕತೆ ಇನ್ನೂ ಮುಗಿದಿರಲಿಲ್ಲ. ಕೆಲವು ವಾರಗಳ ನಂತರ ಕಾರ್ತಿಕ್ಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂತು. ಅದು ನಂದಿನಿಯದ್ದಾಗಿತ್ತು. ಅವಳ ಧ್ವನಿ ನಡುಗುತ್ತಿತ್ತು. ಕಾರ್ತಿಕ್, ನನ್ನನ್ನು ಕ್ಷಮಿಸು. ಅವನು ಮೌನವಾಗಿದ್ದ. ನಾನು ಹಣ ಮತ್ತು ಸುಖದ ಹಿಂದೆ ಹೋದೆ. ನೀನು ನನ್ನನ್ನು ಪ್ರೀತಿಸುತ್ತಿದ್ದೆ, ಆದರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕೆಲವು ಕ್ಷಣ ಇಬ್ಬರೂ ಮಾತನಾಡಲಿಲ್ಲ. ನಂತರ ಅವಳು ಹೇಳಿದಳು, ನೀನು ನನ್ನನ್ನು ದ್ವೇಷಿಸುತ್ತೀಯಾ ಎಂದು ಗೊತ್ತು? ಕಾರ್ತಿಕ್ ನಿಧಾನವಾಗಿ ಉತ್ತರಿಸಿದ, ಇಲ್ಲ, ನಾನು ನಿನ್ನನ್ನು ದ್ವೇಷಿಸುವುದಿಲ್ಲ. ನನ್ನ ಜೀವನದಲ್ಲಿ ನಡೆದ ಎಲ್ಲದಕ್ಕೂ ನೀನು ಮಾತ್ರ ಕಾರಣ ಅಲ್ಲ, ನನ್ನ ತಪ್ಪು ನಿರ್ಧಾರಗಳು ಕಾರಣ. ಆ ಮಾತು ಕೇಳಿ ನಂದಿನಿ ಅಳತೊಡಗಿದಳು. ಆ ಕರೆ ಅಲ್ಲಿಗೆ ಮುಗಿಯಿತು. ಆ ದಿನದ ನಂತರ ಅವರು ಮತ್ತೆ ಎಂದಿಗೂ ಮಾತನಾಡಲಿಲ್ಲ. ವರ್ಷಗಳು ಕಳೆಯಿತು. ಕಾರ್ತಿಕ್ ತನ್ನ ಪರಿಶ್ರಮದಿಂದ ಒಂದು ತಂತ್ರಜ್ಞಾನ ಸಂಸ್ಥೆ ಆರಂಭಿಸಿದ. ಅಜಯ್ ಸಹಾಯದಿಂದ ವ್ಯವಹಾರ ಬೆಳೆಸಿದ. ನಿಧಾನವಾಗಿ ಯಶಸ್ಸು ಅವನ ಬಾಗಿಲು ತಟ್ಟಿತು. ಒಮ್ಮೆ ಸಾಲದ ಭಾರದಲ್ಲಿದ್ದ ಕುಟುಂಬ ಈಗ ನೆಮ್ಮದಿಯ ಜೀವನ ನಡೆಸುತ್ತಿತ್ತು. ತಂದೆ ತಾಯಿ ಹೆಮ್ಮೆಯಿಂದ ಅವನನ್ನು ನೋಡುತ್ತಿದ್ದರು. ಒಂದು ಸಂಜೆ ಮನೆಯ ಮೆಟ್ಟಿಲಿನ ಮೇಲೆ ಕುಳಿತಿದ್ದ ಕಾರ್ತಿಕ್ಗೆ ರಾಮಣ್ಣ ಹೇಳಿದರು, ಮಗ, ಜೀವನದಲ್ಲಿ ತಪ್ಪು ನಿರ್ಧಾರಗಳು ಎಲ್ಲರೂ ತೆಗೆದುಕೊಳ್ಳುತ್ತಾರೆ, ಆದರೆ ಅದರಿಂದ ಪಾಠ ಕಲಿಯುವವರು ಮಾತ್ರ ಗೆಲ್ಲುತ್ತಾರೆ. ಕಾರ್ತಿಕ್ ನಕ್ಕ. ಆಕಾಶದಲ್ಲಿ ಸೂರ್ಯ ಅಸ್ತಮಿಸುತ್ತಿದ್ದ. ಅವನಿಗೆ ಹಲವು ವರ್ಷಗಳ ಹಿಂದಿನ ದಿನ ನೆನಪಾಯಿತು. ಒಂದು ನಿರ್ಧಾರ, ಒಂದು ಅವಕಾಶವನ್ನು ಕಳೆದುಕೊಂಡದ್ದು, ಒಂದು ಪ್ರೀತಿಯನ್ನು ನಂಬಿದ್ದು, ಒಂದು ದೊಡ್ಡ ತಪ್ಪು. ಆ ತಪ್ಪು ಅವನಿಂದ ಬಹಳಷ್ಟು ಕಸಿದುಕೊಂಡಿತ್ತು. ಆದರೆ ಅದೇ ತಪ್ಪು ಅವನಿಗೆ ಜೀವನದ ಅತ್ಯಮೂಲ್ಯ ಪಾಠವನ್ನು ಕಲಿಸಿತ್ತು. ಯಾವ ನಿರ್ಧಾರವೂ ಕೇವಲ ಆ ಕ್ಷಣವನ್ನು ಮಾತ್ರ ಬದಲಾಯಿಸುವುದಿಲ್ಲ, ಅದು ಭವಿಷ್ಯವನ್ನು ರೂಪಿಸುತ್ತದೆ. ಭಾವನೆಗಳಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಕೆಲವೊಮ್ಮೆ ವರ್ಷಗಳ ನೋವನ್ನು ಉಂಟುಮಾಡಬಹುದು, ಆದರೆ ಅದೇ ನೋವು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಬಹುದು. ಆ ರಾತ್ರಿ ಕಾರ್ತಿಕ್ ಆಕಾಶದತ್ತ ನೋಡಿದ. ಅವನ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತ್ತು, ಏಕೆಂದರೆ ಅವನು ಈಗ ಅರಿತಿದ್ದ, ತಪ್ಪು ನಿರ್ಧಾರ ಜೀವನದ ಅಂತ್ಯವಲ್ಲ, ಅದರಿಂದ ಪಾಠ ಕಲಿಯದೆ ಬಿಡುವುದೇ ನಿಜವಾದ ಅಂತ್ಯ. ಮತ್ತು ಜೀವನ ಅವನಿಗೆ ಕಲಿಸಿದ ದೊಡ್ಡ ಸತ್ಯ ಒಂದೇ, ಒಂದು ತಪ್ಪು ನಿರ್ಧಾರ ನಮ್ಮನ್ನು ಕೆಳಗೆ ಬೀಳಿಸಬಹುದು, ಆದರೆ ಮತ್ತೆ ಎದ್ದು ನಿಲ್ಲುವ ನಿರ್ಧಾರವೇ ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.